नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमु कोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृथः। श्री सत्यात्मगुरो त्वदङ्घ्रियुगलं हित्वा नमे सद्गुरुम्। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम् हरिः ओम् हरिः ओम्। स्वस्तिस्तु अशेष सन्मंगलानि सन्तु। श्लोकैक श्रवणपठन मात्रेण वक्तुश्च श्रोतॄणां निखिल कलिकृत कल्मषापनोदन पडुतरे। धर्माद्यखिल पुरुषार्थ साधनीभूते अद्य विष्णुतीर्थ महानुभावानां चरित्र विवरणारम्भे सति किञ्चित् पूर्वकथानुवादः। हरिः ओम् हरिः ओम् हरिः ओम्। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा
ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಳೆ ಶಿವರಾತ್ರಿ. ಅದರ ಜೊತೆಯಲ್ಲಿ ವಿಷ್ಣು ತೀರ್ಥರ ಆರಾಧನೆ. ನಾವು ಪುರಂದರದಾಸರ ಕಥೆಯಲ್ಲಿ ಕೇಳಿದ್ದೇವೆ. ವ್ಯಾಸರಾಯರ ಕಾಲದಲ್ಲಿ ನವಕೋಟಿ ನಾರಾಯಣ ಒಂದೇ ಕ್ಷಣಕ್ಕೇನೆ ಸರ್ವ ಸಂಪತ್ತನ್ನು ದಾನ ಮಾಡಿ ಬರಿಗೈಯಿಂದ ವ್ಯಾಸರಾಯರ ಹತ್ರ ಹೋದ. ಅದೇ ರೀತಿಯ ಯಾಗಿ ಒಳ್ಳೆಯ ಸಿರಿವಂತಿಕೆಯ ಸುಪ್ಪತ್ತಿಕೆಯಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಒಂದೇ ಕ್ಷಣದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿ ಅನೇಕ ದಿನಗಳವರೆಗೆ ವಾನಪ್ರಸ್ಥಾಶ್ರಮದಲ್ಲಿದ್ದು ನಂತರ ಸನ್ಯಾಸಾಶ್ರಮ ತೆಗೆದುಕೊಂಡಿರತಕ್ಕಂಥ ಇನ್ನೊಬ್ಬ ಮಹಾನುಭಾವರು ಆಗಿ ಹೋಗಿದ್ದಾರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ, ಕೊನೆಗೆ 18ನೇ ಶತಮಾನದ ಮಧ್ಯ ಮತ್ತು ಉತ್ತರ ಭಾಗದಲ್ಲಿ. ಅವರೇ ಮಾದನೂರು ವಿಷ್ಣು ತೀರ್ಥ. ಅವರ ಚರಿತ್ರೆಯನ್ನು ಇವತ್ತು ತಿಳಿದುಕೊಳ್ಳೋಣ. ನಾಳಿನ ದಿವಸ ಬೆಳಗಿನ ಪ್ರವಚನದಲ್ಲಿ ರುದ್ರದೇವರ ಮಹಿಮೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಚವನ ಋಷಿಗಳಿಗೆ 90 ವರ್ಷಗಳ ನಂತರ ಎಷ್ಟೋ ದಿನ ನೀರಿನಲ್ಲಿದ್ದಾಕ್ಷಣಕ್ಕೇನೆ ನೀರಿನಲ್ಲ ತಪಸ್ಸಿನಿಂದ ಹುತ್ತ ಕಟ್ಟಿ ಅತಿ ಬಡದೇಹಿಯಾಗಿರ್ತಕ್ಕಂಥ ಚವನ ಋಷಿಗಳು 90 ವರ್ಷದ ನಂತರ ಮದುವೆಯಾಗಿದ್ದಾರೆ. ಸುಕನ್ಯಾ ಅಂತಕ್ಕಂತಹ ರಾಜಕುಮಾರಿಯನ್ನು. ಅದರಂತೆ 80 ವರ್ಷ ದಾಟಿದ ನಂತರ ಮದುವೆಯಾಗಿ 5-6 ಜನ ಮಕ್ಕಳನ್ನು ಪಡೆದು 80 ವರ್ಷದ ನಂತರ ಜಗತ್ತಿಗೆ ಶ್ರೇಷ್ಠ ಪೌತ್ರನನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವರು, ಅವರ ಹೆಸರು ತಿರುಮಲಾಚಾರ್ಯರು ಅಂತ ತಿಳ್ಕೊಂಡಂತೆ. 18ನೇ ಶತಮಾನದ ಆದಿಭಾಗದಲ್ಲಿ ಇರತಕ್ಕಂಥವರು. ಭಾಗವತದಲ್ಲಿ ಪರಮನಿಷ್ಣಾತರು, ಶಾಪಾನುಗ್ರಹ ಸಮರ್ಥರು. ಇವರ ಹತ್ತಿರ ಶ್ರೀಕೃಷ್ಣನ ಪ್ರತಿಮೆ ಇತ್ತು. ಇವರು ಭಾವ ವಿಭೋರರಾಗಿ
ಸ್ತೋತ್ರ ಮಾಡ್ತಾ ಇದ್ದರೆ ಆ ಪ್ರತಿಮೆಯಲ್ಲಿದ್ದ ಕೃಷ್ಣ ಸಜೀವನಾಗಿ ನೃತ್ಯವನ್ನು ಮಾಡ್ತಾ ಇದ್ದ ಅಂತನ್ನೋದು ಸಮಕಾಲೀನರ ಅನೇಕ ಜನರು ಹೇಳಿದ ಮಾತು ಇದು. ಮದುವೆಯಾಗಿ ಅನೇಕ ದಿನಗಳಾದರೂ ಮಕ್ಕಳಾಗಲಿಲ್ಲ. ಸುಮಾರು 70 ವರ್ಷದ ಸುಮಾರಿಗೆ ಹೆಂಡತಿಯು ಹೋಗ್ಬಿಟ್ಲು. ಎಂಬತ್ತು ವರ್ಷದ ನಂತರ ಆಗಬೇಕು, ನನ್ನ ಈ ತಪಸ್ಸಂತಾನ ಮುಂದುವರಿಯಬೇಕು ಅಂತ ಹೇಳಿ ಬಯಕೆಯಾಯಿತು. ಆಗಿನ ಕಾಲದಲ್ಲಿ ರಾಜರು ಬ್ರಾಹ್ಮಣರ ಇಚ್ಛೆಯನ್ನು ಪೂರೈಸ್ತಾ ಇದ್ದರು. ಆದರೆ ಭಗವಂತನ ಸಂಕಲ್ಪ, ಪರಮಾತ್ಮನ ಇಚ್ಛೆ, ಸಂದರ್ಭ ಕೂಡಿಸಿಕೊಡ್ತಾನೆ. ಪಾಸಿನ ಪಾಳೆಯಗಾರ ರಾಜ ನರಸಿಂಹ ಅವನ ಮನೆಗೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಇವರು ಹೋಗುವ ಪೂರ್ವದಲ್ಲಿ ಕಾಶೀನಾಥ ಶಾಸ್ತ್ರಿ ಅನ್ನುವ ಒಬ್ಬ ವಿದ್ವಾಂಸರು ರಾಜ ನರಸಿಂಹನ ಹತ್ತಿರ ಬಂದು ನನ್ನನ್ನು ವಾದದಲ್ಲಿ ನಿಮ್ಮ ಆಸ್ಥಾನ ಪಂಡಿತರು ಸೋಲಿಸಲಿ ಅಂತೇಳಿ ಕರಾರು ಹಾಕಿದಾಗ ಅನೇಕ ಜನ ವಿದ್ವಾಂಸರಿದ್ದರು. 10-15 ದಿನ ವಾದ ವಿವಾದ ನಡೆಯಿತು. ಆದರೆ ಒಬ್ಬೊಬ್ಬರಾಗಿ ನಿರುತ್ತರರಾದರು. ಯಾವ ಮಹಾ ದೊಡ್ಡ ವಿದ್ವಾಂಸರು ಉಳಿಯಲಿಲ್ಲ. ಒಂದಿಬ್ಬರು ಯುವಕ ವಿದ್ವಾಂಸರಿದ್ದರು. ಅವರ ಮೇಲೂ ಕೂಡ ಭರವಸೆ ಇರಲಿಲ್ಲ. ರಾಜನಿಗೆ ರಾತ್ರಿ ನಿದ್ದೆ ಹತ್ತಲಿಲ್ಲ. ಸ್ವಪ್ನದಲ್ಲಿ ಅವರ ಆರಾಧ್ಯ ದೇವನು ಬಂದು, ರಾಜ ಚಿಂತೆ ಮಾಡಬೇಡ, ನಾಳೆ ಒಬ್ಬ 80 ವರ್ಷ ಮೀರಿದ ವೃದ್ಧ ವಿದ್ವಾಂಸರು ನಿನ್ನ ಸಭೆಗೆ ಬರ್ತಾರೆ, ಅವರಿಗೂ ಕಾಶೀನಾಥ ಶಾಸ್ತ್ರಿಗಳು ವಾದ ಮಾಡಿಸು, ಅವ್ರ ವಾದದಲ್ಲಿ ಜಯವನ್ನು ತಂದು ಕೊಡ್ತಾರೆ ನಿನಗೆ. ಅವರು ವಯಸ್ಸಾಗಿದೆ ಅಂತಲೇ ವಿಚಾರ ಮಾಡಬೇಡ, ಹಿಂದು ಮುಂದೆ ನೋಡದೆ ನಿನ್ನ 16 ವರ್ಷದ ವಿವಾಹಕ್ಕೆ ಯೋಗ್ಯಳಾಗಿರ್ತಕ್ಕಂಥ ನಿನ್ನ ಮಗಳನ್ನು ಅವ್ರಿಗೆ ಮದುವೆ ಮಾಡಿಕೊಟ್ಬಿಡು, ನನ್ನ ಆಜ್ಞೆ ವಿಚಾರ ಮಾಡಬೇಡ. ಮರುದಿವಸ ಹಾಗೆ ಆಯಿತು. ಸೂರ್ಯೋದಯಕ್ಕೆ ಬಂದು ಮುಟ್ಟಿದ್ದಾರೆ ತಿರುಮಲಾರ್ಯರು. ರಾಜನಿಗೆ ಹೇಳಿದ್ದಾರೆ, ನನ್ನೊಂದು ಬಯಕೆ ಇದೆ, ಬಂದಿದ್ದೇನೆ. ರಾಜ ಹೇಳ್ದ, ನಿಮ್ಮ ಬಯಕೆಯನ್ನು ನಾನು ತೀರಿಸ್ತೇನೆ, ಆದರೆ ಇವತ್ತು ಪರವಾದಿ ಆದ ಒಬ್ಬ ಶಾಸ್ತ್ರಿಗಳು ಬಂದು ಮಧ್ವ ಮತದ ಅನೇಕ ಪ್ರಮೇಯಗಳ ಮೇಲೆ ತಮ್ಮ ವಾದ ಕೈಶಲದಿಂದ ನಮ್ಮ ಪಂಡಿತರನ್ನೆಲ್ಲ ಸೋಲಿಸಿದ್ದಾರೆ. ನಮ್ಮ ವೈಷ್ಣವ ಮತದ ಅಳಿವು ಉಳಿವು ಇವತ್ತಿನ ಚರ್ಚೆಯ ಮೇಲೆ ಅವಲಂಬಿಸಿದೆ. ನೀವು ಆ ಚರ್ಚೆಯಲ್ಲಿ ಹೋಗಿ ಭಾಗವಹಿಸಿ ಕಾಶೀನಾಥನನ್ನು ಸೋಲಿಸಿದರೆ
ಆಗ ನಿಮ್ಮ ಎಲ್ಲ ಬಯಕೆಗಳನ್ನು ಪೂರೈಸಲಾಗ್ತದೆ. ಚರ್ಚೆ, ವಾದವಿವಾದ, ಸಿದ್ಧಾಂತ ದೀಕ್ಷೆ ಇವೆಲ್ಲ ತಿರುಮಲಾರ್ಯರಿಗೆ ಬೇಕಾದಂಥ ಸಂದರ್ಭವೇ. ತಿರುಮಲಾರ್ಯರಿಗೂ ಮತ್ತು ಕಾಶಿನಾಥನಿಗೂ ವಾದವಿವಾದವಾಯಿತು. ಅರ್ಧ ಗಂಟೆಯಲ್ಲಿ ಅವನು ನಿರುತ್ತರಗೊಳಿಸಿದ್ದಾರೆ. ಅವನ ವಿಕಲ್ಪಗಳಲ್ಲೂ ಕೂಡ ದೋಷಪೂರ್ಣ ಅಂತ ಹೇಳಿ ತೋರಿದ್ದಾರೆ. ಕೊನೆಗೆ ಕಾಶಿನಾಥ ಶಾಸ್ತ್ರಿಗಳು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ತಿರುಮಲಾರ್ಯರ ಪಾಂಡಿತ್ಯವನ್ನು ಹೊಗಳಿದ್ದಾರೆ. ಆ ವಾದಿಗಳಿಗೂ ಸಾಕಷ್ಟು ಮರ್ಯಾದೆಯನ್ನು ಮಾಡಿ ಕಳಿಸಿದ ನಂತರ ಆಚಾರ್ಯರನ್ನು ಸಹಿತ ರಾಜ ಬಹಳ ಒಳ್ಳೆಯ ರೀತಿಯಿಂದ ಆದರ ಮಾಡಿದ್ದಾನೆ. ತಮ್ಮ ಬಯಕೆ ಏನು ಅಂತಕೊಂಡು ಕೇಳಿದಾಗ, ನನಗೆ ವಿವಾಹವಾಗಬೇಕು, ನನ್ನ ವಂಶ ಸರಿಯಾಗಿ ಮುಂದುವರಿಯಬೇಕು, ನನ್ನ ವಂಶದಲ್ಲಿ ವಿದ್ವಾಂಸರಾಗಬೇಕು, ಅದಕ್ಕೋಸ್ಕರ ಸುಯೋಗ್ಯ ಕನ್ಯೆಯನ್ನ ರಾಜ ನೀನೇ ಹುಡುಕೊಡ್ಬೇಕು. ರಾಜ ಹೇಳ್ತಾನೆ, ಸತ್ಕುರು ಪ್ರಸೂತಿಯಾಗಿರ್ತಕ್ಕಂಥ ನನ್ನ ಮಗಳನ್ನೇ ನಿಮಗೆ ಮದುವೆ ಮಾಡಿಕೊಡ್ತೇನೆ. ಅವಳು ನಿಮ್ಮ ಕುಲವನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳಿ ಮದುವೆ ಮಾಡಿಕೊಟ್ಟಿದ್ದಾರೆ. 80 ವರ್ಷದ ನಂತರ ಆ ರಾಜ ನರಸಿಂಹ ಆ ತಿರುಮಲಾಚಾರ್ಯರಿಗೆ 4 ಜನ ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು, ಒಟ್ಟು 5 ಜನ ಮಕ್ಕಳು ಹುಟ್ಟಿದ್ದಾರೆ. ಈಗ 40-45 ಕ್ಷಣಕ್ಕೇನೆ ನಮ್ಮ ಕಡೆಯಿಂದ ಆಗಲ್ಲ ಅಂತ ಶಕ್ತಿಹೀನರಾದಂಥ ಆಗಿನ ಕಾಲ ಜನ ಶಕ್ತಿಹೀನರಾಗಿರಲಿಲ್ಲ, ಸಮರ್ಥರಾಗಿದ್ದರು. ಆನಂತರ ಅವರಿಗೆ ಮಗ ಹುಟ್ಟಿದ ಕ್ಷಣಕ್ಕೇನೆ ಅವರಿಗೆ ಕನಸಿನಲ್ಲಿ ಸೂಚನೆ ಆಯಿತು, ನಿಮ್ಮ ಮೊಮ್ಮಗ ಶ್ರೀ ಟೀಕಾಕೃತ್ಪಾದರ ವಿಶಿಷ್ಟ ಸನ್ನಿಧಾನದಿಂದ ಯುಕ್ತನಾಗಿ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂತ ಮಾತನ್ನು ತಿಳಿಸಿದರು. ನರಹರಿ ಆಚಾರ್ಯರಿಗೆ 4 ಮಕ್ಕಳಲ್ಲಿ ಕೊನೆಯವರು ನರಹರಿ ಆಚಾರ್ಯರು. ಅವರಿಗೆ ಬಾಳಾಚಾರ್ಯರು ಅಂತ ಕೂಡ ಹೆಸರು. ಅವರು ವಯಸ್ಸಿಗೆ ಬಂದ ಮೇಲೆ ಮದುವೆ ಆಯಿತು. ಅವಳ ಹೆಂಡತಿ ಹೆಸರು ಭಾಗೀರಥಿ ಅಂತ ತಿಳ್ಕೊಂಡಂತೆ. ಅವಳು ದಿನಾಲು ತನ್ನ ಮಾವನ ಸೂಚನೆಯ ಪ್ರಕಾರ ಭಾಗವತ ಪ್ರವಚನ ನಡೆದಾಗ ಪುರಾಣ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಪುರಾಣ ಮುಗಿಯುವವರೆಗೂ ತುಪ್ಪದ ದೀಪವನ್ನು ನಂದದೆ ಇರದಂತೆ ನೋಡಿಕೊಳ್ತಾ ಇದ್ಲು. ಆಗ ಕೊನೆ ಕಾಲದಲ್ಲಿ ಹೋಗುವ ತಮ್ಮ ಶರೀರ ನೋಡುವಾಗ ತಿರುಮಲಾಚಾರ್ಯರು, ನಿನಗೆ ಒಬ್ಬ ಅದ್ಭುತ ಪುತ್ರ ಹುಟ್ಟುತ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಸೂಚನೆ ಮಾಡ್ತಾರೆ. ಒಂದ್ಸಲ ದೇವಾಲಯದಿಂದ ತಿರುಗಿ ಬರುವಾಗ ಭಾಗೀರಥಿ ಬಾಯಿಗೆ, ಅಂದರೆ ತಿರುಮಲಾರ ಸೊಸೆಗೆ, ಒಂದು ಸರ್ಪ ಅಡ್ಡಗಟ್ಟಿತ್ತು ಅರ್ಧ ಗಂಟೆವರೆಗೂ. ನಂತರ ಅದು ಹೊರಟೋಯ್ತು. ಮಾವ ಹೇಳಿದರು, ಇಲ್ಲ ನೀನು ಟೀಕಾರಾಯರ ದರ್ಶನ ಕೊಟ್ಟಿದ್ದಾರೆ, ಈಗ ಗರ್ಭಿಣಿಯಾಗಿದ್ದೀಯಲ್ಲ, ಟೀಕಾರಾಯರ ಒಂದು ವಿಶೇಷ ಸನ್ನಿಧಾನ ಯುಕ್ತನಾಗಿರ್ತಕ್ಕಂಥ ಮಗದೇನು ಹುಡ್ತಾನೆ ಅಂತ ಸೂಚನೆಯನ್ನು ಮಾಡಿದರು. ತಿರುಮಲಾಚಾರ್ಯರ
ಆಚಾರ್ಯರು ಹೋದ ನಂತರ ನರೇರಿ ಆಚಾರ್ಯ ಬಾಳಾಚಾರ್ಯರು ತಮ್ಮ ತಮ್ಮಂದಿರ ಮದುವೆಯನ್ನು ಮಾಡಿ ಸಿದ್ದಾಪುರದಲ್ಲಿ ವಾಸ ಮಾಡಿದ್ದಾರೆ. ಕೃಷ್ಣ, ವರದಾ, ತುಂಗಾ ನದಿ 3 ಸಂಗಮ ಅಲ್ಲಿದೆ. ಸವಣೂರಿನಿಂದ 15 ಮೈಲ್ ದೂರದಲ್ಲಿ ಮಾಧವರಂಗ ಮತ್ತು ಪ್ರಾಣದೇವರ ಗುಡಿ ಇದೆ. ಅಲ್ಲಿ ತುಳಸಿ ಸಮೃದ್ಧವಾಗಿ ಬೆಳೆಯುತ್ತದೆ. 1756ರಲ್ಲಿ 18ನೇ ಅಲ್ಲ 1756ರಲ್ಲಿ 18ನೇ ಶತಮಾನದ ಕೊನೆಗೆ ಶ್ರಾವಣ ಕೃಷ್ಣ ಅಷ್ಟಮಿಯ ದಿನ ಒಬ್ಬ ಗಂಡಸ ಮಗ ಹುಟ್ಟಿದ್ದಾನೆ. ಆ ಗಂಡಸ ಮಗನಿಗೆ ಬಾಳಾಚಾರ್ಯರು ಜಯತೀರ್ಥ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಜಯತೀರ್ಥ ದೊಡ್ಡವನಾಗಿದ್ದಾನೆ. ಯೋಗ್ಯ ಕಾಲದಲ್ಲಿ ಉಪನಯನ ಮಾಡಿದ್ದಾರೆ. ಅವರು ಮೊದಲು ಮಂತ್ರಾಲಯಕ್ಕೆ ಹೋದರು. ಉಪನಯನದ ಕ್ಷಣಕ್ಕೇನೆ ಅಲ್ಲಿಂದ ಗದ್ವಾಲಕ್ಕೆ ಬಂದಿದ್ದಾರೆ. ಅಲ್ಲಿ ಐ.ಜಿ. ವೆಂಕಟರಮಣಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಮಹಾನ್ ವಿದ್ವಾಂಸರಿದ್ದರು. ಅವರು ಬಹಳ ಶ್ರೇಷ್ಠ ವಿದ್ವಾಂಸರು. ಬೀಚ್ಪಲ್ಲಿ ಪ್ರಾಣದೇವರ ವಿಶೇಷ ಸೇವೆಯನ್ನು ಮಾಡಿ ಆನಂತರ ವಾಸುದೇವ ವಿಠಲ ಅಂತಕೊಂಡಂತನ್ನು ಅಂಕಿತವನ್ನು ಕೂಡ ತೆಗೆದುಕೊಂಡರು. ಕನ್ನಡದಲ್ಲಿ ಪದಪದ್ಯಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಮುಂದೆ ಆಶ್ರಮವನ್ನು ತೆಗೆದುಕೊಂಡು ಮಂತ್ರಾಲಯದ ಸ್ವಾಮಿಗಳಿಂದ ವ್ಯಾಸತತ್ವಜ್ಞರು ಅಂತಕೊಂಡಂತೆ ಪ್ರಸಿದ್ಧರಾದರು. ಮಾನಸ ಸ್ಮೃತಿ, ವಿಷ್ಣು ತತ್ವ ನಿರ್ಣಯಕ್ಕೆ ವ್ಯಾಖ್ಯಾನ, ಮಂದನಂದಿನಿ ಅಂತನ್ನೋ ವ್ಯಾಖ್ಯಾನ, ಇದೆಲ್ಲ ಬರೆದಿರ್ತಕ್ಕಂಥ ಮಹಾನುಭಾವರು. ಅವರೇನು ಮಾಡಬೇಕು? ಗದ್ವಾಲದಿಂದ ಅವರು ಐಜಿಯಲ್ಲಿ ವಾಸ ಮಾಡ್ತಾ ಇದ್ರು. ಗದ್ವಾಲ ಸಮೀಪದಲ್ಲಿ. ಐಜಿಯಿಂದ ವೇಣಿ ಸೋಮಪುರಕ್ಕೆ ಅವರು ಕುದುರೆ ಮೇಲೆ ಕೂತ್ಕೊಂಡು ದಿನಾಲು ಹೋಗಬೇಕು. ಅಲ್ಲಿ ಭಾಳ ಸುಂದರನಾಗಿರ್ತಕ್ಕಂತಹ ವೇಣುಧಾರಿ ಶ್ರೀಕೃಷ್ಣನ ಮಂದಿರ ಇದೆ. ಭಾಳ ಪ್ರಾಚೀನ ಮಂದಿರ, ನದಿ ತೀರದಲ್ಲಿದೆ. ಅವರ ಶಿಷ್ಯತ್ವವನ್ನು ವಹಿಸಿದರು. ಎಷ್ಟು ಗುರುಭಕ್ತಿ ಅಂತ ತಿಳ್ಕೊಂಡಂತಂದರೆ, ಸುಮಾರು 10-15 ಕಿಲೋಮೀಟರ್ ಗುರುಗಳು ಕುದುರೆ ಮೇಲೆ ಹೋಗಬೇಕು. ಇವರು ಅವರ ಹಿಂದೆ ಅವರ ಪಾದುಕೆಗಳನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಕುದುರೆಯಿಂದ ಓಡ್ತಾ ಹೋಗ್ಬೇಕು. ಅಷ್ಟು ಗುರುಗಳ ಪಾದುಕೆಗೂ ಮಣ್ಣು ಹತ್ತಬಾರದು ಅಂತ ತಿಳ್ಕೊಂಡಂತನೂ ಶ್ರದ್ಧೆ ಇವರದು. ಒಂದ್ಸಲ ಐ.ಜಿ. ವೆಂಕಟರಮಣಾಚಾರ್ಯ, ನಂತರ ವ್ಯಾಸತತ್ವದರಾದರು, ಅವರ ಪೂರ್ವಾಶ್ರಮದ ಪುತ್ರ ಗೋಪಾಲಕೃಷ್ಣಾಚಾರ್ಯ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಟೈಫಾಯ್ಡ್ ಆಯಿತು. ಆಗಿನ ಕಾಲದಲ್ಲಿ ಟೈಫಾಯ್ಡಿಗೆ ವಿಶೇಷವಾದ ಔಷಧಿಗಳು ಬಂದಿರಲಿಲ್ಲ. ಡಾಕ್ಟರು ಏನಾಗ್ತೋ ಹೇಳಿಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಇಂಥ ಸಂದರ್ಭದಲ್ಲಿ ಅವರು, ನಾನು ಒಂದು ಸಪ್ತಕ 7 ಸಪ್ತಕ 49 ದಿನ
ಉಪವಾಸದಿಂದ ವಾಯುಸ್ತುತಿ ಪುರಸ್ಚರಣ ಮಾಡ್ತೇನೆ, ಧನ್ವಂತರಿ ಮಂತ್ರ ಮಾಡ್ತೇನೆ, ನನ್ನ ಗುರುಪುತ್ರ ಉಳಿಯಲಿ ಅಂತೇಳಿ ಕಠೋರವಾದ ವ್ರತವನ್ನು, ಅದಕ್ಕೆ ಒಂದು ಮಂಡಲ ಅಂತಕೊಂಡು ಅಂತ ಕನಿಸ್ಕೊಳ್ತಾರೆ, 49 ದಿನ. ಇಂಥ ತಮ್ಮ ಶಿಷ್ಯನ ಮೇಲೆ ಗುರುಗಳಿಗೆ ಬಹಳ ಅನುಗ್ರಹ. ಆದರೆ ಇವರಿಗೆ ಕೆಲವು ಜೊತೆಗಾರರಿಗೆ ಗುರುಗಳು ಇವರ ಮೇಲೆ ಹೆಚ್ಚಿಗೆ ಪ್ರೀತಿ ಮಾಡುವುದನ್ನು ಸಹಿಸಲಿಕ್ಕೆ ಆಗ್ತಾ ಇಲ್ಲ, ಹೊಟ್ಟೆಗೆ ಚಿತ್ತು. ಏನಾದರೂ ಮಾಡಿ ಇವರ ದೋಷವನ್ನು ತೆಗೆಯಬೇಕು ಅಂತ ತಿಳ್ಕೊಂಡಂತೇಳಿ 49ನೇ ದಿನ ಅವತ್ತಿನ ದಿವಸ ಪಾರಾಯಣ ಮುಗಿಬೇಕು. ಅಷ್ಟರಲ್ಲಿ ಗುರುಪುತ್ರ ಗೋಪಾಲಕೃಷ್ಣಾಚಾರ್ಯರು ಪೂರ್ತಿ ಆರೋಗ್ಯವಂತರಾಗಿದ್ದಾರೆ. 49ನೇ ದಿನ ಬೆಳಗ್ಗೆ ಸ್ನಾನ ಮಾಡಿದ್ದಾರೆ. ಗುರುಗಳು ಬರಬೇಕು, ಅಭಿಷೇಕ ಆಗಬೇಕು, ನೈವೇದ್ಯ ಆಗಬೇಕು, ಊಟ ಆಗಬೇಕು. ಅಲ್ಲೇ ದೇವರ ಎದುರಿನಲ್ಲೇ ಕುಳಿತಿದ್ದಾರೆ. ಏನೋ ಬೆಳಗ್ಗೆ ಅನ್ನಿಕ ಮುಗಿಸ್ಕೊಂಡು ನಿರ್ಮಲ ತೀರ್ಥ ತೆಗೆದುಕೊಂಡು ಕೂತ್ಕೊಂಡಿದ್ದಾರೆ. ಬಹಳ ವಿಚಿತ್ರವಾದ ಸಂಕಟ ಆಗ್ಲಿಕ್ಕೆ ಚಾಲು ಆಯಿತು. ಏನಾದರೂ ತೆಗೆದುಕೊಳ್ಳದೆ ಇದ್ದರೆ ಪ್ರಾಣ ಉಳಿಲಿಕ್ಕಿಲ್ಲ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಲೋಟದಲ್ಲಿ ಪಂಚಾಮೃತಗಳನ್ನು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣೆಲ್ಲ ಇಟ್ಟಿದ್ರು. ಇವರು ಕೃಷ್ಣನಿಗೆ ಕೃಷ್ಣಾರ್ಪಣಮಸ್ತು ಅಂತ ತಿಳ್ಕೊಂಡಂತೇಳಿ ಆ ಪಂಚಾಮೃತ ಎಲ್ಲ ಕುಡಿದು ಬಿಟ್ಟಿದ್ದ. ಗುರುಗಳು ಬರುವ ಸಮಯ, ಕುಹಕಿ ಶಿಷ್ಯರಿಗೆ ಇದೊಂದು ಅವಕಾಶ ಸಿಕ್ತು. ಇವತ್ತು ಪಂಚಾಮೃತ ಅಂತ ಒಂದಾಕ್ಷಣಕ್ಕೆ ನಿಮ್ಮ ಶಿಷ್ಯ ಎಲ್ಲ ಕುಡಿದು ಬಿಟ್ಟಿದ್ದಾನೆ ಅಂತ ಹೇಳಿ ಬಯಸ್ಬೇಕು. ಕೆಲವರಿಗೆ ಯಾರು ಬೇಕೇ ತಮ್ಗೆ ಆಗೋದಿಲ್ಲ, ಅವರನ್ನು ಬಯಸಬೇಕು ಅಂತ ತಿಳ್ಕೊಂಡಂಥ ಒಂದು ಹುಚ್ಚುತನ ಇರ್ತದೆ. ಪೂಜೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಎಡಬಲ ಸೇವಕ ಶಿಷ್ಯ, ಈಗ ಗುರುಗಳು ಪಂಚಾಮೃತ ಕೇಳ್ತಾರೆ, ಅವಾಗ ಅವನನ್ನು ಚೆನ್ನಾಗಿ ಬಯಸಿದ್ರೆ ಆಯಿತು ಅಂತ ತಿಳ್ಕೊಂಡಂತೆ ಆಯ್ತು. ಮಧುಪರ್ಕ ಪೂಜೆ ಆಯಿತು, ಪುನರಾಚಮನ ಆಯಿತು. ಇನ್ನು ಗುರುಗಳು ಪಂಚಾಮೃತ ಅಭಿಷೇಕಕ್ಕೆ ಪಂಚಾಮೃತ ಎಲ್ಲದನ್ನು ಕೇಳಬೇಕು. ಗುರುಗಳು ಕೈ ಮುಗಿದ್ರು. ಮುಂದೆ ಶುದ್ಧಾಭಿಷೇಕ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ ಶುದ್ಧಾಭಿಷೇಕ ಮಾಡಿ ಪೂಜೆ ಮುಗಿಸಿದ್ರು. ಅವ್ರು ಪಂಚಾಮೃತ ಅಭಿಷೇಕ ಮಾಡಲೇ ಇಲ್ಲ. ಈ ಜಯತೀರ್ಥನ ಮೇಲೆ, ಜಯತೀರ್ಥಾಚಾರ್ಯರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಉಳಿದ ಶಿಷ್ಯರಿಗೆ ಇನ್ನೂ ಹೆಚ್ಚು ಹೊಟ್ಟೆ ಕಿಚ್ಚಾಯಿತು. ಗುರುಗಳ ಬಗ್ಗೆ ಪಾರ್ಶಾಲಿಟಿ. ಪೂಜೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಗುರುಗಳು ಬಹಳ ಸಿಟ್ಟಿಗೆ ಬರ್ತಿದ್ರು. ಇವತ್ತು ತಮ್ಮ ಶಿಷ್ಯ ಪಂಚಾಮೃತ ಕುಡಿದಿದ್ದಾನೆ ಅಂತೇಳಿ ದೇವರಿಗೂ ಪಂಚಾಮೃತ ಲೋಪ ಮಾಡಿದರು ಗುರುಗಳು. ಇದು ಸರಿ ಏನು ಅಂತ ತಿಳ್ಕೊಂಡಂತೇಳಿ ಅವರೆಲ್ಲರೂ ಇಲ್ಲ, ಗುರುಗಳು ಕೇಳೇ ಬಿಡಬೇಕು ಅಂತ ತಿಳ್ಕೊಂಡು ಊಟ ಆದಮೇಲೆ ಗುರುಗಳ ಹತ್ರ ಬಂದು ಕೇಳಿದ್ರು, ಇಲ್ಲ ಮತ್ತೆ ನೀವು ಶಿಷ್ಯನಿಗೋಸ್ಕರ ದೇವರ ಪೂಜೆಯಲ್ಲೂ ಕೂಡ ವಿಘ್ನ ಮಾಡಬೇಕೆ? ಅದಕ್ಕೆ ಕೇಳಿದ್ರು. ಎಲ್ಲ ವಿಘ್ನ ಮಾಡಿಲ್ಲ, ನಾನು ಅರ್ಧ ಪೂಜೆ ಮಾಡಿಲ್ಲ. ಇಲ್ಲ ಸ್ವಾಮಿ, ಇವತ್ತು ಪಂಚಾಮೃತ ಅಭಿಷೇಕ ಆಗಲಿಲ್ಲ. ನಾನು ಬರೋಕ್ಕಿಂತ ಮೊದಲು ಆಗಿ ಹೋಗಿತ್ತು. ಸ್ವಾಮಿ ಅದೆಲ್ಲ ಸುಳ್ಳು, ನಿಮ್ಮ ಜಯತೀರ್ಥ ಕೊಡದಿದ್ದ. ಇಲ್ಲ ಇಲ್ಲ, ನಾನು ಯಾವಾಗ ಮಧುಪರ್ಕ ಪೂಜೆ ಮಾಡಿದೆ, ಕೃಷ್ಣ ನನಗೆ ಹೇಳಿದ ಪಂಚಾಮೃತ ಅಭಿಷೇಕ ಆಗಿದೆ ಅಂತ ತಿಳ್ಕೊಂಡಂತೇಳಿ. ಜಯತೀರ್ಥ ಅನುಸಂಧಾನ ಮಾಡಿದ್ದಕ್ಕೆ ಕೃಷ್ಣ ಸ್ವೀಕಾರ ಮಾಡಿದ್ದ. ಶಿಷ್ಯರು ಹೇಳಿದ್ರು, ಇದೆಲ್ಲ ನಾವು ನಂಬೋದಿಲ್ಲ, ನೀವು ಪಕ್ಷಪಾತ ಮಾಡ್ತಾ ಇದ್ದೀರಿ ಅವನ ಮೇಲೆ. ಇಲ್ಲಪ್ಪ ನಡಿ, ಕೃಷ್ಣನಿಗೆ ಕೇಳೋಣ. ಎಲ್ಲ ಶಿಷ್ಯರನ್ನು ಗುಡಿ ಕರ್ಕೊಂಡು ಬಂದರು. ಪರಮಾತ್ಮ, ನನ್ನ ಶಿಷ್ಯ ಈ ಜಯತೀರ್ಥ ನಿನಗೆ ಪಂಚಾಮೃತ ಅಭಿಷೇಕ ಮಾಡಿದ್ದು ಸತ್ಯವಾಗಿದ್ದರೆ, ನೀನು ಸ್ವೀಕಾರ ಮಾಡಿದ ಪಂಚಾಮೃತವನ್ನು
ಪ್ರಸಾದ ರೂಪ ವಾಪಸ್ ಕೊಡು ನಮಗೆ ಅಂತ ತಿಳ್ಕೊಂಡು. ಆಗ ಆ ಶಿಲಾಮೂರ್ತಿ ವೇಣುಗೋಪಾಲನ ಮೂರ್ತಿಯ ಮುಖದಿಂದ ಬಾಯಿಂದ ಬಳ 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 ಅಂತ ತಿಳ್ಕೊಂಡು ಅಂತೇಳಿ ಪಂಚಾಮೃತ ಸುರ್ಲಿಕ್ಕೆ ಪ್ರಾರಂಭವಾಯಿತು. ಶಿಷ್ಯರಿಗೆ ಪಾತ್ರೆಯಲ್ಲಿ ಸಂಗ್ರಹ ಮಾಡಿದರು. ನೋಡಿದ್ರ ಕೃಷ್ಣನಿಗೆ ಪಂಚಾಮೃತ ಅಭಿಷೇಕ ಆಗಿತ್ತು. ಸುಮ್ಮನೆ ಜಯತೀರ್ಥನ ಮೇಲೆ ದ್ವೇಷ ಮಾಡಬೇಡಿ, ಅವನು ಬಹಳ ದೊಡ್ಡ ಸಾಧಕ, ದೊಡ್ಡ ವಿದ್ವಾಂಸ. ಗುರುಗಳ ಹತ್ತಿರ ಎಲ್ಲ ಅಧ್ಯಯನವಾದ ಮೇಲೆ ಒಳ್ಳೆಯ ಸ್ಫುರದ್ರೂಪಿ, ಒಳ್ಳೆಯ ಪಾಂಡಿತ್ಯ, ಇದನ್ನೆಲ್ಲ ನೋಡಿ ಒಬ್ಬ ಜಮೀನ್ದಾರ್ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಎಲ್ಲ ಸುಖದ ಅನುಕೂಲ ಕೊಟ್ಟಿದ್ದಾನೆ. ಒಳ್ಳೆ ಮಹಲ್ ಅನ್ನು ಕೊಟ್ಟಿದ್ದಾನೆ ಅಳಿಯನಿಗೆ. ಹಂಸು ತುಲಿಕಾ ತಲ್ಪ, ಗಂಡನನ್ನು ಸೇವೆ ಮಾಡುವ, ಅತ್ಯಂತ ಪ್ರೀತಿ ಮಾಡುವ ಹೆಂಡತಿ ಸಂಸಾರ, ಒಬ್ಬ ಮಗ ಹುಟ್ಟಿದ, ಇನ್ನೂ ಸಂಸಾರದಲ್ಲಿ ಆಸಕ್ತರಾದರು. ಪಾಠ ಪ್ರವಚನ ಕಡಿಮೆ ಆಯಿತು. ಹೆಂಡತಿ ಅನೇಕ ಸಲ ಹೇಳಿದ್ರು ಕೂಡ ಈಗ ಮಜಾ ಮಾಡೋದು ಮತ್ತೆ ಯಾವಾಗ ಮಾಡಬೇಕು ಅಂತ ಹೇಳಿ. ಒಂದು ದಿವಸ ಊಟ ಆಗಿದೆ, ತಾಂಬೂಲ ಹಾಕ್ಕೊಂಡು ಮಂಚದ ಮೇಲೆ ಕಾಲು ಚಾಚ್ಕೊಂಡು ಮಲ್ಕೊಂಡಿದ್ದಾರೆ. ಹೆಂಡತಿ ಕಾಲು ಒತ್ತಾ ಇದ್ದಾಳೆ. ಹೊರಗಿನಿಂದ ಹಾಡು ಕೇಳಿಸ್ತು. ಆಗಿನ ಕಾಲ ದಾಸರು ಹಾಡ್ತಾ ಊರಿಂದ ಊರಿಗೆ ಹೋಗ್ತಾ ಇದ್ರು. ಒಬ್ಬ ದಾಸರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು, ಗೋವಿಂದ ನಮ ಗೋವಿಂದ, ಗೋವಿಂದ ನಮ ಗೋವಿಂದ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥವ ಕಿಂಚಬಾರದು, ಮಾಡಿರೋ ಧರ್ಮವ ಅಂತ ತಿಳ್ಕೊಂಡಂತೇಳಿ ಈ ಹಾಡು ಕಿವಿಗೆ ಬಿತ್ತು. ಒಳಗೆ ತಪಸ್ಸು ತಯಾರಾಗಿತ್ತು. ಹೌದು, ನಮ್ಮ ಜೊತೆಗೆ ಏನೂ ಬರೋದಿಲ್ಲ, ಬಂದರೂ ಪರಮಾತ್ಮ ಮಾತ್ರ. ಅವನನ್ನು ಮರೆತರೆ ಹೇಗೆ ಅಂತ ತಿಳ್ಕೊಂಡಂತೇಳಿ ಒಮ್ಮೆಲೆ ಮಂಚದಿಂದ ಎದ್ದಿದ್ದಾರೆ. ಹೆಂಡತಿ ಮಕ್ಕಳಿಗೆ ಹೇಳಿದ್ದಾರೆ, ನೀವು ಬೇಕಾದ ಸಂಪತ್ತಿ ಕೊಟ್ಟು ಹೋಗ್ತೇನೆ, ನಾನು ಕಾಡಿಗೆ ಹೋಗಿ ತಪಸ್ ಮಾಡ್ತೇನೆ ಇಟ್ಟು ಹೇಳಿದರು. ಆ ನಂತರ ಹೊರಟೇ ಬಿಟ್ಟರು. ಸವಣೂರಿಗೆ ಬಂದು ಸತ್ಯಬೋಧರ ದರ್ಶನವನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಬಂಕಾಪುರಕ್ಕೆ ಬಂದು ಅಲ್ಲಿ ಕೊಪ್ಪಳಕ್ಕೆ ಬಂದಿದ್ದಾರೆ. ಅಲ್ಲೇ ಸಮೀಪದಲ್ಲಿ ಕೆನ್ನಾಳ, ಅವಧೂತಚರ್ಯ. ಸನ್ಯಾಸಿಯಾಗದೇ ಇದ್ದರೂ ಸನ್ಯಾಸಿಯಂತೆ ಜೀವನವನ್ನು ಸಾಗಿಸುವುದು. ಪರಮ ವೈರಾಗ್ಯಯುಕ್ತವಾದಂಥ ಗೃಹಸ್ಥಾಶ್ರಮವನ್ನು ಮಾಡ್ತಾ ಪರಮ ಸಾಧನೆಯನ್ನು ಮಾಡ್ತಕ್ಕಂಥ ಅದ್ಭುತವಾದಂಥ ಒಂದು ವ್ಯವಹಾರ ಕರತ್ತಾಶ್ರಮ. ಅವರಿಗೆ ಬದಲಿಗೆ ಹೋಗಬೇಕು ಅಂತ ಮನಸ್ಸಾಯಿತು. ಸ್ವಪ್ನದಲ್ಲಿ ವೇದವ್ಯಾಸ ದೇವರು, ನರನಾರಾಯಣ ದೇವರು ಸ್ವಪ್ನ ಮದರಿಯನ್ನು ತೋರಿಸಿ ಇಲ್ಲೇ ದರ್ಶನ ಮಾಡಿ ಅಲ್ಲಿ ಇವರು ಬರೋದು ಬೇಡ ಅಂತ ಹೇಳಿದರು. ಕೆಲವು ದಿನಗಳ ನಂತರ ಜಯತೀರ್ಥರು ಅವರಿಗೆ ಸರ್ಪರೂಪದಿಂದ ದರ್ಶನವನ್ನು ಕೊಟ್ಟು, ಇಕಾರಾಯರು ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆಯ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಆಜ್ಞೆ ಮಾಡಿದ್ದಾರೆ. ಅಂದಿನಿಂದ ಅವರು ಸುಧಾ ಪ್ರವಚನವನ್ನು ಮಾಡಿದ್ದಾರೆ. ಆನಂತರ ಅವರು
ಒಂದ್ಸಲ ನರಗುಂದದ ಮಾರ್ಗವಾಗಿ ಧಾರವಾಡಕ್ಕೆ ಬಂದರು. ಇವರ ಮಗನ ಜೊತೆಗೆ ಅವರ ಮಗಳು ಕೂಡ ಬಂದಿದ್ಲು, ಅವರ ಸೊಸೆಯು ಕೂಡ ಬಂದಿದ್ಲು. ಇದೇ ಸಮಯದಲ್ಲಿ ಅವರಿಗೆ ಅನೇಕರು ಅವರಿಗೆ ಶಿಷ್ಯರಾಗಿದ್ದಾರೆ. ಶೂರ್ಪಾರಕ ದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ರುದ್ರದೇವರು ಒಬ್ಬ ಬ್ರಾಹ್ಮಣನಿಗೆ ಸೂಚನೆ ಮಾಡಿ ಆ ಬ್ರಾಹ್ಮಣನ ಮುಖಾಂತರ ನೀವು ದೂರ ಬದಲಿಗೆ ಬರೋದು ಬೇಡ, ಗಂಗಾ ಸ್ನಾನಕ್ಕೆ ಬರೋದು ಬೇಡ, ನಿಮ್ಮ ಸರೋವರದಲ್ಲಿ ಗಂಗಾ ನದಿ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಶೂರ್ಪಾರದಲ್ಲಿರುವಾಗ ಅಲ್ಲಿ ರುದ್ರದೇವರು ಬ್ರಾಹ್ಮಣರಿಗೆ ಸೂಚನೆ ಮಾಡಿ ಹೋಗಿ ಜಯತೀರ್ಥಾಚಾರ್ಯರಿಗೆ ಹೇಳಿ ನಾಳೆ ಗಂಗಾದೇವಿನ ಪ್ರತ್ಯಕ್ಷಳಾಗ್ತಾಳೆ, ಅವಳ ಕೈಯಲ್ಲೇ ಮರದ ಬಾಗಿನ ಕೊಡಿ ಅಂತ ತಿಳ್ಕೊಂಡಂತೇಳಿ. ಅವಾಗ ಕನ್ಯಾಗತ ನಡೆದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿ ಮರದ ಬಾಗಿನ, ಒಳ್ಳೆ ಬಂಗಾರದ ಮಂಗಳಸೂತ್ರ, ಬೆಳ್ಳಿಯ ಬಟ್ಟಲದಲ್ಲಿ ಅರಿಶಿನ ಕುಂಕುಮ ಎಲ್ಲವನ್ನೂ ಕೂಡ ಸಿದ್ಧವಾಗಿಟ್ಟುಕೊಂಡು ನದಿ ತೀರಕ್ಕೆ ಬಂದಾಗ ಇವರು ದೂರದಲ್ಲಿ ನಿಂತುಕೊಂಡಲ್ಲಿ ಗಂಗಾ ಪ್ರವಾಹ ಬಂದು ಅಲ್ಲಿನ ಸ್ಫುರದ್ರೂಪಿಯಾಗಿರ್ತಕ್ಕಂಥ ಹೆಣ್ಮಗಳು ಮೇಲೆ ಬಂದಿದ್ದಾಳೆ ಗಂಗಾದೇವಿ. ಇವರ ಕಡೆಯಿಂದ ಮರದ ಬಾಗಿನ ತೆಗೆದುಕೊಂಡು ಅದೃಶ್ಯಳಾಗಿದ್ದಾಳೆ. ಎಲ್ಲ ಜನರು ಇದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದಾರೆ. ಅಲ್ಲಿ ಮೊರಬಶೇಷಾಚಾರ್ಯರು ಅಂತ ತಿಳ್ಕೊಂಡು ನಿಂತಿರ್ತಾ ಇದ್ರು. ಗೋರ್ಲಸೂರಿನಲ್ಲಿ ಪ್ರಾಣದೇವರ ಸೇವೆಯನ್ನು ಮಾಡಿಕೊಂಡಿರ್ತಕ್ಕಂಥವರು. ಆ ಮೊರಬಶೇಷಾಚಾರ್ಯಗೊಂದು ವಿಶಿಷ್ಟವಾದಂಥ ರೋಗ ಪ್ರಾರಂಭವಾಗಿತ್ತು. ಇನ್ನೇನು ಪ್ರಾಣ ಹೋಗಬೇಕು. ಅಷ್ಟರಲ್ಲಿ ಈ ಜಯತೀರ್ಥಾಚಾರ್ಯರು ಆ ಶೇಷಾಚಾರ್ಯರಿಗೆ ಒಂದು ಮಾವಿನ ಹಣ್ಣನ್ನು ಮಂತ್ರಿಸಿ ಕೊಡ್ತಾರೆ. ಅದರಿಂದ ಅವರು ಉದ್ಧತರಾಗಿ ಅವರು ಜಯತೀರ್ಥರ ಶಿಷ್ಯರಾಗ್ತಾರೆ. ಕೌಲ್ಗಿ ವೆಂಕಣ್ಣಾಚಾರ್ಯರು ಇವರ ಶಿಷ್ಯರು. ಗೋಕಾವಿ ಅನಂತಾದ್ರೀಶರು ಕೂಡ ಇವರ ಶಿಷ್ಯರು. ಯಾರು ಅನಂತಾದ್ರೀಶ ಬರೆದಿರ್ತಕ್ಕಂಥ ಅನೇಕ ಪದಗಳನ್ನು ಹೇಳ್ಕೊಳ್ತಾರೆ. ಅಣ್ಣಿಗೇರಿ ಅಣ್ಣಯ್ಯಾಚಾರ್ಯರು, ಟೊಣಪಿ ಬಾಳಾಚಾರ್ಯರು ಇವರೆಲ್ಲರೂ ಕೂಡ ಇವರ ಶಿಷ್ಯರು, ಮಹಾವಿರಕ್ತರು, ಶಿಷ್ಯರು. ಆ ನಂತರ ಒಂದ್ಸಲ ಇವರು ಪ್ರವಚನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ದಷ್ಟಪುಷ್ಟನಾದ ಆಜಾನುಬಾಹು, ಮೈಯೆಲ್ಲ ಭಸ್ಮ ಬಳಿದುಕೊಂಡಿರ್ತಕ್ಕಂತಹ ವ್ಯಕ್ತಿ ಬರ್ತಾನೆ. ಅವನನ್ನು ನೋಡಿ ಅವನಿಗೆ ಒಳ್ಳೆ ಆದರ ಸತ್ಕಾರ ಮಾಡಿ ಊಟಕ್ಕೆ ಹಾಕಿ ವಿಶೇಷ ಮರ್ಯಾದೆ ಮಾಡಿ ಕಳಿಸ್ತಾರೆ. ಆದರೆ ಶಿಷ್ಯರು ಕೇಳ್ತಾರೆ, ಒಬ್ಬ ಸ್ಮಾರ್ತ, ಅವನಿಗೆ ಇಷ್ಟ್ಯಾಕೆ ಮರ್ಯಾದೆ ಅಂತ ತಿಳ್ಕೊಂಡಂತೇಳಿ. ಅವರಿಗೆ ಗುರುಗಳು ಊಟ ಕೂಡಿಸಿ ದೋತರ, ತಮ್ಗೆ ಥಾಲಿ, ಬೆಳ್ಳಿಯ ತಮ್ಗೆ ಥಾಲಿ ಎಲ್ಲ ಕೊಟ್ಟಿರ್ತಾರೆ. ಶಿಷ್ಯರು ಕೇಳಿದಾಗ, ಇಲ್ಲ ಅವರು ರುದ್ರದೇವರು ಬಂದಿದ್ದರು, ಅವರಿಗೆ ನಾನು ಅದರ ಸತ್ಕಾರ ಮಾಡಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿದರು. ಆವಾಗ ಶಿಷ್ಯರು ಇದೇಗೆ ಅಂತಂದರೆ, ನೋಡಪ್ಪ ಹೋಗಿ ಕೇಳ್ಕೊ, ಎಲ್ಲಿ ಹೋದನು ಅಂತ ತಿಳ್ಕೊಂಡಂತ ಹೇಳಿ. ಹೊರಗಿದ್ದವ್ರು ಹೇಳಿದ್ರು, ಆ ದೂರದಲ್ಲಿರ್ತಕ್ಕಂಥ
ರುದ್ರದೇವರ ಗುಡಿಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡಂತೆ. ಅಲ್ಲಿ ಹೋಗಿ ನೋಡಿದರೆ ಬ್ರಾಹ್ಮಣ ಅಲ್ಲಿರಲಿಲ್ಲ. ಆದರೆ ಆ ಶಿವಲಿಂಗಕ್ಕೆ ಚಲೋ ಚಂದ ಗಂಧಾಕ್ಷತೆ ಕಾಣಿಸ್ತು. ಗುರುಗಳು ಕೊಟ್ಟಿರ್ತಕ್ಕಂಥ ಪಂಚೆ ಜೋಡಿ, ತಮಗೆ ತಮ್ಮ ಸಾಲಿ ಎಲ್ಲ ಅಲ್ಲೇ ಲಿಂಗದ ಬದಿಯಲ್ಲಿದ್ದರು. ನಮಗೂ ದರ್ಶನ ಮಾಡಿಸ್ರಿ ಅಂತಂದಾಗ ಆಯಿತು, ನಾಡಿದ್ದು ಬರಲಿಕ್ಕೆ ಹೇಳ್ತೇನೆ ಅಂತ ತಿಳ್ಕೊಂಡಂತೇಳಿ ನಾಡಿದ್ದು ಬಂತು. ಎಲ್ಲರೂ ಉತ್ಸುಕತೆಯಿಂದ ನೋಡ್ತಾ ಇದ್ದಾರೆ. ಆಗ ಒಂದು ನಾಯಿ ಅಲ್ಲಿಗೆ ಬಂತು. ಅದನ್ನು ಓಡಿಸಿದ್ದಾರೆ. ಪಾಠ ಮುಗೀತು. ಶಿಷ್ಯರು ಕೇಳಿದರು, ಯಾಕೆ ರುದ್ರದೇವರ ದರ್ಶನ ಮಾಡಲಿಲ್ಲ ಅಂತಕೊಂಡದ್ದು. ಅವರು ಬಂದಿದ್ರು, ನೀವು ನೋಡಲೇ ಇಲ್ಲ, ನೋಡಿದ್ರು ಗುರುತಿಸಲಿಲ್ಲ. ಹೇಗೆ? ನಾಯಿ ರೂಪದಿಂದ ಬಂದಿದ್ರು. ಅದರಿಂದ ಸಾಕ್ಷಾತ್ ಕಾಣುವ ಯೋಗ್ಯತೆ ಇದ್ದಾಗ ತೋರಿಸ್ತಾರೆ ಅವರು. ಆಗ್ರಹ ಮಾಡಬೇಡಿ ಅಂತ ತಿಳ್ಕೊಂಡಂತೇಳಿ. ಆ ನಂತರ ಮಗ ಕೃಷ್ಣಾಚಾರ್ಯರು ಇವರ ಹತ್ತಿರ ಬಂದಿದ್ದರು. ಅವರಿಗೆ ಬಹಳ ವಿಶೇಷ ಜ್ವರ ಬಂದು ವೈದ್ಯರು ಹೇಳಿದ್ರು, ಉಳಿಯಂಗಿಲ್ಲ ನಿಮ್ಮ ಮಗ ಅಂತ ತಿಳ್ಕೊಂಡಂತೇಳಿ. ಆಗ ಈ ಜಯತೀರ್ಥಾಚಾರ್ಯರು 3 ದಿನ ಸತತವಾಗಿ ಸುಧಾ ಪ್ರವಚನ, 1 ನಿಮಿಷವೂ ಕೂಡ ಬಿಡದೆ, ಕೇವಲ ಸ್ಥಾನಕ್ಕೆ ಮಾತ್ರ ಎತ್ತಿದ್ರು. ಮಾಡಿದರೆ ಮರಣಶೈಲಿರ್ತಕ್ಕಂಥ ಮಗ ಜೀವಿತನಾಗಿ ಬಂದಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಸೊಸೆ ಸತ್ಯ ಅವಳಿಗೆ ಹೇಳಿದ್ದಾರೆ, ನಾನು ದಿನಾಲು ಭಾಗವತ ಹೇಳುವಾಗ ತುಪ್ಪದ ದೀಪ ಆರದಂತೆ ನೋಡ್ಕೊ ಅಂತ ತಿಳ್ಕೊಂಡು ಅಂತ ಹೇಳಿ ಅವಳು ತುಪ್ಪದ ದೀಪ ಹಚ್ಚಿ ಆರದಂತೆ ನೋಡಿಕೊಂಡು ಶ್ರವಣ ಮಾಡ್ತಾ ಇದ್ಳು. ಅವಳಿಗೆ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಗಂಡು ಮಗನನ್ನು ಅವಳು ಪಡೆದಿದ್ದಾಳೆ. ಆ ನಂತರ ಇನ್ನೊಬ್ಬ ವಿದ್ವಾಂಸರ ಪತ್ನಿ ಬಂದು, ಇಲ್ಲ ಸಂತಾನ ಇಲ್ಲ, ವಂಶ ನಿಲ್ತದೆ ಅಂತಂದಾಗ, ನಿಮ್ಮ ಮನೆಯ ತುಳಸಿ ಗಿಡಕ್ಕೆ ದಿನಾಲು ನೀರೇರಿ ಈ ಮಂತ್ರ ಹೇಳದಂತ ತಿಳ್ಕೊಂಡಂತಂದ, ಅದರಿಂದ ಅವಳಿಗೆ ಗಂಡಸ ಮಗ ಹುಟ್ಟುವಂತೆ ಮಾಡಿದ್ದಾರೆ. ಇವರ ಶಿಷ್ಯರು ಮರುಪಶೇಷಾಚಾರ್ಯರು, ಅವರ ಸೊಸೆಗೂ ಕೂಡ ಮಕ್ಕಳಾಗಿರಲಿಲ್ಲ. ಫಲಮಂತ್ರಾಕ್ಷತೆ ಕೊಟ್ಟು ಮಕ್ಕಳಾಗುವಂತೆ ಮಾಡಿದ್ದಾರೆ. ಇದಾದ ನಂತರ ಅವರಿಗೆ ಯಾಕೋ ನಗರದ ವಾಸ ಸರಿ ಬರಲಿಲ್ಲ. ಇಲ್ಲ, ನಾನು ಇನ್ನು ಮೇಲೆ ಅಸಿಪತ್ತ ವ್ರತವನ್ನು ಸ್ವೀಕಾರ ಮಾಡ್ತೇನೆ, ಕಾಡಿನಲ್ಲಿ ಹೋಗಿರ್ತೇನೆ ಅಂತ ತಿಳ್ಕೊಂಡು ಹೇಳಿ ನಿಶ್ಚಯ ಮಾಡಿ ಮಲಾಪಹಾರಿ ನದಿ ತೀರದಲ್ಲಿರ್ತಕ್ಕಂಥ ಮನವಳ್ಳಿಯಲ್ಲಿ ವಾಸ ಮಾಡಿಕೊಂಡು ಕಠಿಣ ವ್ರತವನ್ನು ಮಾಡ್ತಾ ಇದ್ದಾರೆ. ವಾನಪ್ರಸ್ಥಾಶ್ರಮ. ಮಧ್ಯಾಹ್ನ ಕಾಲದಲ್ಲಿ 4 ಮನೆಗಳಲ್ಲಿ ಹಣ್ಣು ಕಂದಮೂಲ ಸ್ವೀಕರಿಸುವುದು, ಊರಿನ ಹೊರಗೆ ವಾಸ ಮಾಡುವುದು. ಅಷ್ಟರಲ್ಲಿ ಅವರಿಗೆ ಪತ್ನಿ ವಿಯೋಗವೂ ಕೂಡ ಆಯಿತು. ಅವರು ಅಲ್ಲಿಂದ ಪತ್ನಿ ಇದ್ದಾಗಲೇ ಅಸಿಪತ್ತ ವ್ರತ ಗಂಡ ಹೆಂಡತಿ ಜೊತೆ ಹಾಸಿಗೆಯಲ್ಲಿ ಮಲಸಿದ್ರು ಕೂಡ ಪರಸ್ಪರ ಸಂಬಂಧವನ್ನು ಮಾಡದೇ ಇರುವಿಕೆ, ಆ ವ್ರತವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಆ ನಂತರ
ಮುನವಳ್ಳಿಯ ಸಮೀಪದಲ್ಲಿರ್ತಕ್ಕಂಥ ಕಾಡಿನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಅಲ್ಲೇ ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು. ಅವನಿಂದ ಅವರಿಗೆ ಅಡವಿ ಆಚಾರ್ಯರು ಅಂತ ಹೆಸರು ಬಂತು. ಮುಂದೆ ಪೆನ್ಗೊಂಡೆಗೆ ಬಂದಿದ್ದಾರೆ. ವೇದವ್ಯಾಸ ತೀರ್ಥರ ದರ್ಶನ ಮಾಡಿಕೊಂಡು ಮುಂದೆ ಗೌರಿಬಿದರೂರು ನಾಮಗೊಂಡಲದ ಸಮೀಪದಲ್ಲಿ ಸತ್ಯವರರಿಗೆ ಭೇಟಿಯಾಗಿದ್ದಾರೆ. ಸನ್ಯಾಸಾಶ್ರಮ ಕೊಡಬೇಕು ಅಂತ ಕೇಳಿದಾಗ ಆಗ ಸತ್ಯವರರು ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥರು ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದಾರೆ. ಸನ್ಯಾಸಿಗಳಾಗಿ ಮತ್ತೆ ಕಿನ್ನಾಳಕ್ಕೆ ಬಂದಿದ್ದಾರೆ. ಕಿನ್ನಾಳದ ದೇಸಾಯಿಗೆ ಒಂದು ವಿಚಿತ್ರ ರೋಗ. ಊಟದಲ್ಲಿ ಕ್ರಿಮಿ ಕಾಣಿಸ್ಬೇಕು. ಅವನು ಬ್ರಹ್ಮತ್ಯ ದೋಷ ಆಗಿತ್ತು ಅಂತ ತಿಳ್ಕೊಂಡು ಅದನ್ನು ದೂರ ಮಾಡಿ ಅವನಿಗೆ ಆರೋಗ್ಯವಂತನನ್ನಾಗಿ ಮಾಡಿದ್ದಾರೆ. ಆಗ ಕಿನ್ನಾಳ ದೇಸಾಯಿ ಸಂಪೂರ್ಣ ಮಾದನೂರನ್ನೇ ತುಂಗಭದ್ರಾ ಮತ್ತು ಕುಶಾ ನದಿ ತೀರದಲ್ಲಿ, ಅದಕ್ಕೆ ಮೊದಲು ಮಹದೇಶ್ವರಪುರ ಅಂತ ಹೆಸರಿತ್ತು, ಆ ಮಾದನೂರನ್ನೇ ಅವರಿಗೆ ದಾನವಾಗಿ ಕೊಟ್ಟಿದ್ದಾನೆ. ಅಲ್ಲಿ ವಿಷ್ಣು ತೀರ್ಥರು ಬದ್ರಿನಾರಾಯಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ದಟ್ಟ ಬರಗಾಲ ಬಿತ್ತು. ಬ್ರಾಹ್ಮಣರು ಊಟ ಇಲ್ಲದೆ ಸಾಯಲಿಕ್ಕೆ ಪ್ರಾರಂಭ ಮಾಡಿದರು. ಆಗ ಅವರು ದಿನಾಲೂ ಒಂದು ತಾಮ್ರದ ನಾಣ್ಯವನ್ನು ತಮ್ಮ ಆರಾಧ್ಯ ದೇವನ ಕೆಳಗೆ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಪೂಜೆ ಮುಗಿದ ಮೇಲೆ ಮೂರ್ತಿಯನ್ನು ಭುಜಂಗಿಸಿದ ನಂತರ ಆ ನಾಣ್ಯ ಬಂಗಾರದ್ದಾಗಬೇಕು. ಹೀಗಾಗಿ ಆ ಬಂಗಾರವನ್ನು ಮಾರಿ ಸಂಪೂರ್ಣ ಬ್ರಾಹ್ಮಣರಿಗೆಲ್ಲ ಅನ್ನದಾನವನ್ನು ಮಾಡಿದ್ದ. ನೂರ 8 ಸಲ ಸುಧಾಮಂಗಳವನ್ನು ಮಾಡಿದ ಮಹಾನುಭಾವರು ವಿಷ್ಣು ತೀರ್ಥರು. ಅವರು ಕೃಷ್ಣನನ್ನು ಸ್ತೋತ್ರ ಮಾಡುವುದು ಒಂದೇ. ಶ್ರೀಕೃಷ್ಣಮನ್ ಮರಣಕಾಲ ಉಪಾಗತೇತು. ಶ್ರೀಕೃಷ್ಣ, ನನ್ನ ಕೊನೆ ಕಾಲ ಬಂದಾಗ ತ್ವನ್ನಾಮ ಮದ್ವಚನ ಗೋಚರತಾಮುಪಯಿತು, ನಿನ್ನ ನಾಮ ನನ್ನ ಬಾಯಿಗೆ ಬರಬೇಕು ಅಂತ ತಿಳ್ಕೊಂಡಂತೇಳಿ ದಿನಾಲು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. 50 ವರ್ಷದವರೆಗೆ ಬಾಳಿದರು. ಪಾಠ ಪ್ರವಚನವನ್ನು ಮಾಡ್ತಾ ಸುಧಾ ಟಿಪ್ಪಣಿ ಲಘು ರಸರಂಜನಿ ಅಂತ ತಿಳ್ಕೊಂಡಂತೇಳಿ ಶ್ರೀಮನ್ ನ್ಯಾಯ ಸುಧಾಕ್ಕೆ ಅವರು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆ ನಂತರ ಪೂರ್ತಿ ಭಾಗವತ ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಭಾಗವತದಿಂದ 360 ಶ್ಲೋಕಗಳನ್ನು ಆರಿಸಿ 30 ವಿಭಾಗಗಳಲ್ಲಿ ಅಧ್ಯಾಯಗಳಲ್ಲಿ ವಿಭಾಗ ಮಾಡಿ ದಿನಾಲು ಒಂದು ಶ್ಲೋಕ, ದಿನಾಲು ಒಂದು ಪ್ರಕರಣ, ದಿನಕ್ಕೆ ಒಂದು ಪ್ರಕರಣ, 1 ತಿಂಗಳಿಗೆ ಪೂರ್ತಿ ಈ ಗ್ರಂಥವನ್ನು ಪಾರಾಯಣ ಮಾಡಿ ಪಾಠ ಪ್ರವಚನ ಮಾಡಿದರೆ ಭಾಗವತ ಹೇಳಿದ ಪುಣ್ಯ ಬರ್ತದೆ ಅಂತ ಹೇಳ್ತಾ ಇದ್ರು. ಆಗದೇ ಇದ್ರೆ ದಿನಕ್ಕೆ 1 ಶ್ಲೋಕವಾದರೂ ಅಭ್ಯಾಸ ಮಾಡಿ ಅಂತ ತಿಳ್ಕೊಂಡಂತೇಳಿ 360 ಶ್ಲೋಕ ಅದನ್ನು ಅಧ್ಯಯನ ಮಾಡಿದರೆ ಭಾಗವತ ಪಾರಾಯಣ ಮಾಡಿದ ಪುಣ್ಯ ಬರುತ್ತದೆ ಅಂತ ತಿಳ್ಕೊಂಡಂತನ್ನೋದನ್ನು ಆಗಿನ ಕಾಲದ ಅನುಭವಿಸಿದವರು ಅನೇಕ ಜನ. ತತ್ವಪ್ರಕಾಶಕಕ್ಕೆ ಸುಮನೋರಂಜನೆ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಸುಧಾ ಗ್ರಂಥದ ಮೇಲೆ ಸುಧಾ ಗ್ರಂಥ ಅಧ್ಯಯನ ಮಾಡಿದರೆ ಮೋಕ್ಷ ನಿಶ್ಚಿತ ಅಂತ ತಿಳ್ಕೊಂಡಂತೇಳಿ ಜಯತೀರ್ಥರ ಒಂದು ವಾಕ್ಯವನ್ನು ದಿನಾಲು ಅಧ್ಯಯನ ಮಾಡಿದರೂ ಕೂಡ ಸಾಕು. ಅಂತ ವ್ಯಕ್ತಿಗೆ ನ ಪುನರ್ಭವಭಾಗ್ ಭವತಿ ಅಂತ ತಿಳ್ಕೊಂಡಂತೇಳಿ ಪುನಃ ಅವನು ಸಂಸಾರಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಸುಧಾ ಸ್ತೋತ್ರವನ್ನು ಬರೆದಿದ್ದಾರೆ. ಆತ್ಮಬೋಧಿನಿ ಅಂತ ಪತ್ರಿಕೆ ತಮ್ಮ ಶಿಷ್ಯರಿಗೆ ಬರೆದು ಪತ್ರ ಕಳಿಸಿದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಉಪಾಸನೆ ಮಾಡಿ ಅಂತ ತಿಳ್ಕೊಂಡಂತೇಳಿ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡುವ ಶ್ಲೋಕವನ್ನು ಕೂಡ
ನಮಗೆ ಕೊಟ್ಟಿದ್ದಾರೆ. ಆನಂತರ ಭಾಗವತ ಸಾರೋದ್ಧಾರಕ್ಕೆ 365 ಶ್ಲೋಕಗಳಿಗೆ ತಾವೇ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸುಮಾರು 80 ಶ್ಲೋಕದ ಅಧ್ಯಾತ್ಮ ರಸರಂಜನಿ ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಗೀತೆ 18 ಅಧ್ಯಾಯದಿಂದ ಒಂದೊಂದು ಶ್ಲೋಕ ಆರಿಸಿ, ಈ ಶ್ಲೋಕ ಆ ಅಧ್ಯಾಯದ ಪ್ರತಿನಿಧಿ, ಈ 18 ಶ್ಲೋಕ ಹೇಳಿ ಗೀತಾ ಪಾರಾಯಣ ಮಾಡೋದು ಪುಣ್ಯ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಕೊನೆಗೆ ಆರಂಭದಲ್ಲಿ ಕೊನೆಗೆ ತಮ್ಮ ಶ್ಲೋಕವನ್ನು ತೋರಿಸಿ ಒಟ್ಟು 20 ಶ್ಲೋಕದಲ್ಲಿ ಗೀತಾ ಸಾರೋದ್ಧಾರ ಅಂತ ಗ್ರಂಥ ನಮಗೆ ಕೊಟ್ಟಿದ್ದಾರೆ. ಬಿಂಬಸ್ತುತಿಯನ್ನು ಮಾಡಿ ಬಿಂಬಾರ್ಪಣ ವಿಧಾನವನ್ನು ಕಳಿಸಿಕೊಟ್ಟಿದ್ದಾರೆ. ಶ್ರೀ ಭಾಗವತ ಧೃತಸಾರ ಅಂತನೋ ಗ್ರಂಥ ಬರೆದಿದ್ದಾರೆ. ಅಚ್ಯುತಾನಂತ ಸ್ತೋತ್ರವನ್ನು ಯಾವಾಗಲೂ ಮುಖದಿಂದ ಹೇಳ್ತಾ ಇದ್ದರು. ಸತ್ಯಬೋಧರ, ಸತ್ಯಸುಂದರ, ಸತ್ಯವರದ, ಸತ್ಯಧರ್ಮರ, ವರದೇಂದ್ರರ, ಧೀರೇಂದ್ರರ, ಭುವನೇಂದ್ರರ ಅನುಗ್ರಹ ಇವ್ರ ಮೇಲೆ ಇತ್ತು. ವಿಜಯದಾಸ, ಗೋಪಾಲದಾಸ್, ಜಗನ್ನಾಥದಾಸರು ಇವರಿಗೆ ಸಮಕಾಲೀನರಾಗಿದ್ದು. ಇಂತಹ ಇವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ 50ನೇ ವಯಸ್ಸಿನಲ್ಲಿ ಮಾದ್ನೂರಿನಲ್ಲಿ ವೃಂದಾವನಸ್ಥರಾಗಿದ್ದಾರೆ. ಇಂದಿಗೂ ಅವರ ದರ್ಶನದಿಂದ ಪರಮ ವೈರಾಗ್ಯ ಬರ್ತದೆ ಅಂತಕೊಂಡಂತ ಅನ್ನೋದು ದರ್ಶನ ಮಾಡಿದವರು ಎಲ್ಲರಿಗೂ ಅನುಭವ ಇದೆ. ಈಗ ಮಾದೂರಿನಲ್ಲಿ ಅವರ ಪುಣ್ಯತಿಥಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಇವತ್ತು, ನಾಳೆ, ನಾಡಿದ್ದು ಇಂಥ ವಿಷ್ಣು ತೀರ್ಥರನ್ನು, ಯಾಕೆ ನಾನು ಹೋಗಿದ್ದೇನೆ, ಯಾವ ಗಿಡದಲ್ಲಿಕೊಂಡು ಮುನವಳ್ಳಿಯಲ್ಲಿ ಊರವರೆಗೆ ಯಾವ ಗಿಡದಲ್ಲಿ ಕುಳಿತು ಅವರು ಭಾಗವತ್ ಪಾಠ ಹೇಳ್ತಿದ್ರು, ಆ ಗಿಡ ಇನ್ನೂ ಜೀವಿತವಾಗಿದೆ. ಆ ಕಟ್ಟಿಯೂ ಸರಿ ಗಟ್ಟಿಮುಟ್ಟಾಗಿದೆ. ಇಂಥ ಮಹಾನುಭಾವರ ಆರಾಧನೆ ನಾಳಿನ ದಿವಸ ನಮ್ಮಲ್ಲಿ ಆರಾಧನೆ ಮಾಡ್ತೇವೆ. ಬನ್ನಿ, ತಪ್ಪದೇ ಬನ್ನಿ. ನಾಳೆ ರವಿವಾರ ಬೆಳಗ್ಗೆ 10:30ಯಿಂದ 12:00ವರೆಗೂ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ. ಅದಕ್ಕಿಂತ ಮೊದಲು ಆಯುರ್ ಹೋಮ ಇದೆ. ಆ ನಂತರ ಸಮಯ ಇದ್ದರೆ ಸ್ವಲ್ಪ ಪ್ರವಚನವೂ ಕೂಡ ಇದೆ. ಆ ನಂತರ ತೀರ್ಥಪ್ರಸಾದ ವ್ಯವಸ್ಥೆ ಇದೆ. ಅದನ್ನು ತಪ್ಪದೇ ಎಲ್ಲರೂ ಬನ್ನಿ. ಕಷ್ಟಪಟ್ಟಾದರೂ ಬನ್ನಿ, ಆದರೆ ಬನ್ನಿ, ತಪ್ಪದೇ. ಇವರ ಇಂಥ ಮಹಾನುಭಾವರ ಪುಣ್ಯತಿಥಿಯಲ್ಲಿ ಭಾಗವಹಿಸಿ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡಿಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಜಯತ್ವರ ಚಿಂತೆ ಸರ್ವದೇವೈಕ ವಂದ್ಯ ಪರಮಗುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣವನ್ನಿತ್ಯ ಸರಸಿಜನಯನೋಸೌ ಶ್ರೀಪತಿರ್ಭ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.